ಹೆಸರುಗಳವು ಎಷ್ಟೆಷ್ಟು ಚೆನ್ನಾಗಿದೆ. ಒಂದೇ ಒಂದು ಮಾತನ್ನು ತುಟುಕ್ ತುಟುಕ್ ಅಂತ ಮಾತಾಡ್ತಿರ್ಲಿಲ್ವಂತೆ ಗಂಡ ಅವಳು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ದಯೆಯಿಂದ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿದೆ, ನಾನೊಂದು 2 ಕೋಳಿ ತಂದಿದ್ದೆ ಲಾಸ್ಟ್ ಟೈಮ್ನೇ. ಸೊ ಕೋಳಿ ಇವಾಗ ಸ್ವಲ್ಪ ದೊಡ್ಡದಾಗಿದೆ, ಮೊಟ್ಟೆನೂ ಕೊಡ್ತಾ ಇದೆ. ಹಾಗೇನೆ ಒಂದ್ಸರಿ ಕೋಳಿ ನೋಡ್ಕೊಂಬರೋಣ ಅಂತ ಮೇಲೆ ಹೋಗಿದ್ವಿ. ಅಮ್ಮನೂ ಬಂದಿದ್ರು. ಕೋಳಿಗೆ ಏನಂತ ಹೆಸರಿಡೋದು? ಆಹಾ, ಹೆಂಗಿದಾವೆ ನೋಡಿ ಕೋಳಿಗಳು ಸಾರ್. ಕೋಳಿ ಫಾರ್ಮ್ ಮಾಡ್ಬೇಕಿಲ್ಲ ಅಲ್ವಾ? ಕೋಳಿ ಫಾರ್ಮು ನಾನು ಕೋಳಿ ಮಾರಿ ಕೋಳಿದ ಸಾಕಿ ಕೋಳಿ ಮಾರ್ತೀನ ನಿಜವಾಗ್ಲೂ. ಈ ಕಸ ಇದ್ರಿರ್ಲಿ ಬಿಡಿ, ಅದ್ರೊಳಗೆ ಓಡಾಡುತ್ತೆ. ಕಸ ಅಲ್ಲ, ಎಲ್ಲಾನು ಮೆಟೀರಿಯಲ್ಗಳು ಅಲ್ಲೇ ಉಳ್ದವೆ. ಸೈಕಲ್ಲು ಅದು ಇದು ಆ ಕಡೆ ಆ ಬಾಕ್ಸ್ ಒಳಗೆ ಹಾಕಿದ್ರೆ ಆಯ್ತು. ಅಲ್ಲಿ ನಮ್ ಬಾಕ್ಸು ಅದ್ರೊಳಗೆ ಹಾಕೋದೇನ್ ಬೇಡ. ಅದ್ರೊಳಗೆ ಇದ್ರು ಆಚೆಗೆ ಬರಕಲ್ವಲ್ಲ, ನುಸುಳ್ಕೊಂಡು ಬಂದ್ರೆ ಮತ್ತೆ ವಾಪಸ್ ಅಲ್ಲಿಗೆ ಹೋಯ್ತವಲ್ಲ. ಹೋಗೋದ್ ದಾರಿ ಇಲ್ಲಿ. ಅಯ್ಯೋ, ದಾರಿಗೇನು ನೀಟಾಗಿ ಒಟ್ಟಕ್ಕೆ ಅದು ಶೀಟ್ ತಗೊಂಡು ಹೋಗ್ಬೇಕಲ್ಲ, ಜಾಗ ಮಾಡ್ಬೇಕು ಒಂದ್ ಕಡೆ. ಇವತ್ತು ನಮ್ಮ ರಿಲೇಟಿವ್ ಒಬ್ರದ್ದು ಸಾವಾಗಿತ್ತು. ನನ್ನ ಫ್ರೆಂಡೇ ಅವಳನ್ನ ನಾನು ಮದ್ವೆಲಿ ನೋಡಿದ್ದು, ಮತ್ತೆ ಅವಳನ್ನ ನೋಡೋಕ್ಕಾಗಲಿಲ್ಲ. ಇವತ್ತು ಅವಳು ಸಾವಕ್ಕೆ ಹೋಗ್ತಾ ಇದ್ದೀನಿ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಯಾರಿಗೂ ಗೊತ್ತಿಲ್ಲ. ಹೆಸರುಗಳವು ಎಷ್ಟೆಷ್ಟು ಚೆನ್ನಾಗಿದೆ. ಜನ್ನಾಪುರ, ರಾಯರಕೊಪ್ಪಲು, ಕಲ್ಲಾರೆ, ಭೈರವನಹಳ್ಳಿ, ಮಗ್ಗೆ, ಮಾದಿಹಳ್ಳಿ, ಹೆಮ್ಗೆ, ಮುತ್ತಿಗೆ, ಕರಿಗೋಡ್ನಹಳ್ಳಿ, ಕೆಂಚಮ್ಮನ ದೇವಸ್ಥಾನ, ಗಂಜಗೆರೆ, ಸಿದ್ದಾಪುರ, ಕೆಂಚಳ್ಳಿ. ಸಗದಾಗಿದೆ. ಹಳೇ ಈ ಹೆಸರುಗಳನ್ನ ಮತ್ತೆ ನಾವಿವಾಗ ಅಲ್ಲಿಂದ ಬಿಟ್ಟು ಬಂದ್ರು ಮತ್ತೆ ಹೆಸರು ಓದಕ್ಕೆ ಚೆನ್ನಾಗಿರುತ್ತೆ. ಆ ಕಡೆ ಫುಲ್ಲು ಈ ಸೈಡ್ ಕಂಟೂರು, ತೊರಗರವಳ್ಳಿ, ಚಿಕ್ಕಣಗಾಲು, ಹೊಳೆಬಳ್ಳೂರು, ಅದು ಹೊಳೆಬೆಳ್ಳೂರು, ವಾಟೆಹೊಳೆ, ಮಲ್ಗಟ್ಟ, ಮುರುಡೂರು, ನಿಲ್ವಾಗ್ಲು, ಬಿಕ್ಕೋಡು, ಕೆಸ್ಗೋಡು, ಅರೆಹಳ್ಳಿ, ಮೂಡಿಗೆರೆ. ಅದು ಈ ಕಡೆಗೆ ಬೇಲೂರು ಕಡೆ ಕಾಣ್ತಲ್ವಾ? ಇದು ಆಲೂರು ಕಡೆಗೆ, ಅದು ಬೇಲೂರು ಕಡೆಗೆ. ಇಲ್ಲಿ ನನಗೆ ಇಷ್ಟು ಊರಲ್ಲೂ ಹೆಮ್ಗೆ ಮತ್ತೆ ನಮ್ಮ ಕೆಂಚಮ್ಮನಸ್ಕೋಟೆ ಊರ ಹೆಸರು ಹೇಳಿದ್ರೆ ನಂಗೆ ಸಖತ್ ಖುಷಿ ಆಗುತ್ತೆ. ನಾನು, ದೊಡ್ಡಮ್ಮ, ಅಮ್ಮ 3 ಜನನು ಬಸ್ ಸ್ಟಾಪಲ್ಲಿ ನಿಂತಿದ್ವಿ, ಆಲೂರು ಬಸ್ ಸ್ಟಾಪಲ್ಲಿ. ಇಲ್ಲಿಂದ ಹಾಸನಿಂದ ಆಲೂರಿಗೆ ಹೋಗಿ, ಆಲೂರಿಂದ ಮತ್ತೆ ಚೆನ್ನಾಪುರ ಗಾಡಿಗೆ ಹೋಗಬೇಕಾಗಿತ್ತು. ಅಂದರೆ ನಿಮಗೆ ಈ ಸೈಡೆಲ್ಲ ಗೊತ್ತಿರಲ್ಲ, ಹಾಸನದವ್ರಿಗೆಲ್ಲ ಗೊತ್ತಾಗತ್ತೆ. ಅಲ್ಲಿ ನಮ್ಮ ಊರು, ಅಂದರೆ ನಾವು ಹುಟ್ಟು ಬೆಳೆದಿರೋಂಥ ಊರು, ನಮ್ಮ ತಾಯಿ ಮನೆ ಕೆಂಚಮ್ಮನಸ್ಕೋಟೆ ಅಂತ, ಸಕಲೇಶ್ಪುರದ ಹತ್ರ, ಮಲೆನಾಡು. ಸೊ ಆ ಊರಿನ ಹೆಸರುಗಳೆಲ್ಲ ನೋಡ್ತಾ ಇದ್ರೆ, ಅದನ್ನು ಓದ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ನಾನು ಅಮ್ಮನಿಗೂ ದೊಡ್ಡಮ್ಮನಿಗೂ ಹೇಳ್ತಾ ಇದ್ದೆ. ಅವ್ರಿಗೂ ಅದನ್ನು ನೋಡಿ ಖುಷಿ ಆಗ್ತಿತ್ತು. ಯಾಕೆಂದರೆ ನಾವು ಇವಾಗ ಹಾಸನಲ್ಲಿ ಸೆಟ್ಲ್ ಆಗಿದ್ದೀವಲ್ಲ, ಸೊ ನಮ್ಮ ಊರನ್ನ ಮರೆಯೋಕ್ಕಾಗತ್ತೆ. ಅದನ್ನು ನೋಡ್ತಾ ಇದ್ರೆ ಖುಷಿ ಆಗತ್ತೆ ಅಲ್ವಾ? ಬಸ್ ಇಳಿದು ಸಾವಿನ ಮನೆ ಕಡೆ ಹೊರಟ್ವಿ. ಅಲ್ಲೇ ಹತ್ತಿರದಲ್ಲೇ ರೋಡ್ ಸೈಡ್ಗೆ ಮನೆ ಇತ್ತು. ಅಲ್ಲಿ ಹೋಗಿ ನೋಡೋಕ್ಕೆ ಅಂತೂ ಎಷ್ಟು ಬೇಜಾರಾಗ್ತಿತ್ತು ಅಂತ ಅಂದರೆ, ನಾನು ಪೂರ್ತಿ ಅವ್ರದ್ದೆಲ್ಲನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಅಲ್ಲೋಗಿ ನಾವು ವೀಡಿಯೋ ಮಾಡಿದ್ರೆ ಅದು ತಪ್ಪನ್ಸುತ್ತೆ. ಬಟ್ ನಾನು ವೀಡಿಯೋ ಯಾಕೆ ಹಾಕ್ತಿದ್ದೀನಿ ಅಂತ ಅಂದರೆ, ಯಾರೂ ಶಾಶ್ವತ ಇಲ್ಲ, ಯಾವುದೂ ಶಾಶ್ವತ ಕೆಳಗೆ ಇರೋಲ್ಲ. ನಾವು ಇದಕ್ಕೆ ಇಷ್ಟೊಂದೆಲ್ಲ ಬಡ್ದಾಡ್ತೀವಿ, ಏನೆಲ್ಲ ಆಸೆಗಳಿಟ್ಟಿರ್ತೀವಿ, ಏನೆಲ್ಲ ಬಯಕೆಗಳು ನಮಗೆ, ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಏನೇನೋ ಅಂದ್ಕೊಂಡಿರ್ತೀವಿ. ಇವಳು ನನ್ನ ಫ್ರೆಂಡು ಶಶಿ ಅಂತ ಹೇಳಿಬಿಟ್ಟು, ಅವಳನ್ನು ನಾನು ನನ್ನ ಮದುವೆಲಿ ನೋಡಿದ್ದು, ಅದಾದಮೇಲೆ ಮತ್ತೆ ನೋಡಲೇ ಇಲ್ಲ. ಅಂದರೆ ಅವ್ರದ್ದು ಲವ್ ಮ್ಯಾರೇಜ್ ಆಗಿತ್ತು. ಲವ್ ಮ್ಯಾರೇಜ್ ಮಾಡ್ಕೊಂಡು ಅವ್ರ ಊರಿನಲ್ಲಿದ್ದರು, ನಾವು ಇಲ್ಲಿದ್ವಿ. ಸೊ ಹಾಗಾಗಿ ಅವಳು ನೋಡಿರಲಿಲ್ಲ. ಬಟ್ ಅವಳು ಮಲೆನಾಡಲ್ಲಿ ಇದ್ದಿದ್ದರಿಂದ ಅವರು ಜಮೀನೆಲ್ಲ ತುಂಬ ಜಾಸ್ತಿ ಜಮೀನಿತ್ತು ಅವ್ರಿಗೆ. ಅದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಆ ಜಮೀನುಗಳನ್ನೆಲ್ಲ. ಅಂದರೆ ಕಾಫಿ ಗಿಡಗಳನ್ನೆಲ್ಲ ಬೆಳೆದಿದ್ದಾಳೆ. ಕಾಫಿ ಹಣ್ಣು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಒಂದೇ ಒಂದು ಮಾತನ್ನು ಇಸ್ಕೊಂಡು ಅದನ್ನ ಅನುಭವಿಸೋಷ್ಟು ಇದು ಅವಳಿಗೆ ಇಲ್ಲ. ದೇವರು ಆಯಸ್ಸನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ತಮ್ಮನಿಗೂ ಹಿಂಗೆ ಆಗಿತ್ತು. ಇದನ್ನು ನೋಡಿದ್ರೆ ನನಗೆ ಲೈಫ್ ಎಷ್ಟು ಶಾರ್ಟ್, ನಾವು ಇರೋಷ್ಟು ದಿವಸ ನಾವು ಒಳ್ಳೆ ಮೆಮೊರಿಗಳನ್ನ ಇಟ್ಕೊಂಡಿರ್ಬೇಕು. ಯಾರಿಗೂ ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು. ಬೇಡ, ಏನಾಗುತ್ತೋ ಅದಾಗಲಿ ಅಂತ ಸುಮ್ಮನೆ ಇದ್ಬಿಡ್ಬೇಕು ಅನ್ನೋ ಥರ ಫೀಲ್ ಆಗತ್ತೆ. ಜೋಳ, ಕಾಫಿ, ಬಾಳೆ, ಭಗವಂತ ಎಂತ ನೋವು ಕೊಡ್ತೈತೆ ಅಂದರೆ
ಅದಕ್ಕೆ ಇರೋಷ್ಟು ದಿವಸ ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡು ಪ್ರೀತಿಯಿಂದ ಇದ್ಬಿಡ್ಬೇಕು. ಯಾವಾಗ ಏನು ಎತ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಕಡೆ ಕಲ್ಲಾಕೈತೆ ಬನ್ನಿ ಈ ಕಡೆಗೆ. ಇರೋಷ್ಟು ದಿವಸ ಎಲ್ಲ ಚೆನ್ನಾಗಿದ್ರೆ ಜೀವನ. ಹ್ಞೂ ಮಕ್ಕಳು ಕರ್ಕೊಂಡು ಹೋಗು ನೀನು, ನಾನು ಇರ್ತೀನಿ ಅಂತ ಗಂಡನ ಒಬ್ಬನ ಇಟ್ಕೊಂಡು ಎಲ್ಲರೂ ಕಳ್ಸಿದ್ಲಂತೆ. ಅವಳು ಎದುರಿಗೆ ಒಂದೇ ಒಂದು ಮಾತು ಮಾತಾಡ್ತಿರ್ಲ್ವಂತ, ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಜೋಳನೂ ಅವ್ರದೇನಾ? ಅಯ್ಯೋ, ಜೋಳನೂ ಚೆನ್ನಾಗಿ ಬಂದೈತೆ. ಅಲ್ಲಿ ಬಂದಿರೋರೆಲ್ಲ ಹೇಳ್ತಾ ಇದ್ರು ಅವ್ರದ್ದು ಲವ್ ಮ್ಯಾರೇಜು. ಅವಳ ಗಂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಂತೆ. ಅವಳು ಅಂದರೆ ಅಷ್ಟೊಂದು ಜಮೀನಿದ್ರೂ ಗಂಡ ಮಕ್ಕಳು ಜಾಸ್ತಿ ಕೆಲಸ ಮಾಡ್ತಿದ್ರಂತೆ, ಇವಳು ಕಡಿಮೆ ಕೆಲಸ ಮಾಡ್ತಿದ್ಲಂತೆ ಅಂತ. ಈಗ ಅಷ್ಟು ಒಳ್ಳೆ ಗಂಡ ಇದ್ರೂ, ಅಷ್ಟೆಲ್ಲ ಆಸ್ತಿ ಇದ್ರೂ ಅದನ್ನೆಲ್ಲ ಬಿಟ್ಟು ಹೋಗೋದು ಬಂದೇ ಬಿಡ್ತಾ. ಜೀವನ ಎಷ್ಟು ಇದು ಏನದು ಎಷ್ಟು ಚಿಕ್ಕದು ಅಲ್ವಾ? ಅರಳ್ಳಿ ಹತ್ರ ಅಲ್ಲ, ನಮ್ಮಮ್ಮ ಹೇಳ್ತೈತೆ ಅವ್ರ ಅಪ್ಪ ಕೋಟ್ಯಾಧೀಶ್ವರ ಅಂತೆ, ಅವ್ರು ಮಾತ್ರ ಕೆಲ್ಸಕ್ಕೆ ಬರೋರಂತೆ ಇವ್ರ ಜೊತೆಗೆ. ನನ್ ಕೆಂಚಪ್ಪ ಅವತ್ತಿನ ಕಾಲದಲ್ಲೇ ಕೋಟ್ಯಾಧೀಶ್ವರ ಅವನು. ಅಷ್ಟು ಜಮೀನ್ ಇತ್ತಿದೆ, ಊರ್ ಜಮೀನೆಲ್ಲ ಅವಂದೇ. ಆದ್ರೂ ಕೆಲ್ಸ ಕಳ್ಸೋರು. ಯಾಕೆ ಅಯ್ಯೋ, ಯಾಕೆ ಕೆಲ್ಸ ಕಳ್ಸೋರು? ಬರೀ ಮುಗ್ಲಕ್ಕಿ ತಿನ್ನೋರ್ಕನೇ ನೆನ್ಸಿ ಬರೀ ಬರ್ತಲ್ಲವ ಕರ್ಗಿ. ಮತ್ತೆ ಈಗ ಕೋಟೆ ಇಟ್ಕೊಂಡು ಏನ್ ಮಾಡ್ತಾರೆ? ಏನಾರ ಅಪ್ಪ ಮೇಲೆ ಸಾತೋದ್ರಿ ಈಗ. ಇವರು ನಮ್ಮ 3ನೇ ದೊಡ್ಡಮ್ಮ, ಅವ್ರು ಇನ್ನೊಬ್ರು ಇದ್ದಾರಲ್ಲ, ಅಲ್ಲ ಇವ್ರು 2ನೇ ದೊಡ್ಡಮ್ಮ, ಅವರು ಅವ್ರು ದೊಡ್ಡವರು. ಇವ್ರು 3ನೇ ದೊಡ್ಡಮ್ಮ, ಅವ್ರು 2ನೇ ದೊಡ್ಡಮ್ಮ, ಇವರು ನಮ್ಮಮ್ಮ. ಸೊ ನಮ್ಮ ದೊಡ್ಡಮ್ಮರ ಮನೆಯೂ ಅಲ್ಲೇ ಇದ್ದಿದ್ದು. ಒಂದೇ ಊರಿನವ್ರು ಅವರೆಲ್ಲರೂ. ನಮ್ಮ ರಿಲೇಟಿವ್ ಆಗಬೇಕು. ಆ್ಯಂಡ್ ನಾವು ಫ್ರೆಂಡ್ಸು ಎಲ್ಲ ಒಂದೇ ಥರ ಇರ್ತೀವಿ. ಸೊ ಹಾಗಾಗಿ ಅಲ್ಲೇ ಇದ್ರಲ್ಲ, ಸರಿ ದೊಡ್ಡಮ್ಮನ ಮನೆಗೆ ಬಂದ್ವಿ. ಅವ್ರದ್ದೆಲ್ಲ ಹಳೆಯ ಕಥೆಗಳೆಲ್ಲ ಇತ್ತು ನೋಡಿ. ಯಾರೋ ಕೋಟ್ಯಾಧೀಶ್ವರ ಮನೆಯವರಂತೆ, ಅವರು ಕೂಡ ಅವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಾ ಇದ್ರಂತೆ. ಅದೆಲ್ಲ ಅವ್ರ ಕಾಲದಲ್ಲಿ ಇದಾಗ್ತಿತ್ತು. ಇವಾಗ ಒಂದು ಸ್ವಲ್ಪ ದುಡ್ಡಿದ್ರೆ ಸಾಕು, ಎಷ್ಟೆಲ್ಲ ದೌಲತ್ ಮಾಡ್ತಾರೆ. ದುಡ್ಡು ಕಾಸು ಯಾವುದು ನಮ್ಮ ಜೊತೆಗೆ ಬರಲ್ಲ. ನಾವು ಮಾಡಿದ ಒಳ್ಳೇದು ಮಾತ್ರ ನಮ್ಮ ಜೊತೆಗೆ ಬರುತ್ತೆ. ಆದಷ್ಟು ಒಳ್ಳೇದನ್ನೇ ಮಾಡಿ, ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡಿ. ಆದಷ್ಟು ದ್ವೇಷ, ರೋಷ, ಆವೇಶಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಜೀವನ ತುಂಬ ಚಿಕ್ಕದು, ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.